श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवूनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಸಂಪುಟ 73. गा डोळावीण मोठिये घेता पाडू मिळे विपाये. न मिळणे ते आहे ठेविले तेथे. ದೃಷ್ಟಿಯಿಲ್ಲದೆ ಕೊಂಡರೆ ಮುತ್ತನ್ನು ಕ್ವಚಿತ್ತಾಗಿ ಪಡೆಯುವಂತೆ ಉತ್ತಮವನ್ನು. ಆದರೆ ಹೊಂದುವನು ಹಾನಿಯನ್ನು ವಿಶೇಷವಾಗಿ. ದೃಷ್ಟಿಯಿಲ್ಲದ ಕುರುಡನು ಮುತ್ತುಗಳನ್ನು ಕೊಂಡರೆ ಅವನು ಉತ್ತಮವಾದ ಮುತ್ತನ್ನು ಕ್ವಚಿತ್ತಾಗಿ ಪಡೆದುಕೊಳ್ಳುವನು, ಅಂದರೆ ವಿಶೇಷವಾಗಿ ಹಾನಿಯನ್ನೇ ಹೊಂದುವನು. ತೈಸೆ ಅಕರಣೀಯ ಅವಸಟೆ ನೋಡವೇ ತರೀತ ಲೋಟೆ. ಎರಬಿ ದಾಣೆ ಏಕವಟೆ ದೋನ್ಹಿ ಜೇಕಾ. ಅದರಂತೆ ನಿಷಿದ್ಧ ಕರ್ಮ ಅಕಸ್ಮಾತ್ತಾಗಿ ಒದಗಿ ಬರದಿದ್ದರೆ ಉಳಿಯುವುದು ಸಹಜವಾಗಿ. ಹಾಗೆ ನೋಡಿದರೆ ಅನಿಸುವ ಒಂದೇ ತೆರನಾಗಿ ಎರಡೂ ಕರ್ಮಗಳು. ಅದರಂತೆ ನಿಷಿದ್ಧ ಕರ್ಮವು ಅವನ ಜೀವನದಲ್ಲಿ ಅಕಸ್ಮಾತ್ತಾಗಿ ಒದಗಿ ಬರದಿದ್ದರೆ ಅದು ಹಾಗೇ ಉಳಿದು ಹೋಗುವುದು. ಹಾಗೆ ನೋಡಿದರೆ ಎರಡೂ ಕರ್ಮಗಳು ಒಂದೇ ತೆರನಾಗಿ ಅನಿಸುವವು. ತೇಗ ಬುದ್ಧಿ ಚೋಖ ವಿಷಿ ಜಾಣ ಏತ ರಾಜಸಿ. ಅಕ್ಷತ ಟಾಕಿಲಿ ಜಯಿಸಿ ಮಾಂದಿಯೇಸಿ. ಇಂಥ ಬುದ್ಧಿಯನ್ನು ಚೆನ್ನಾಗಿ ತಿಳಿಯಬೇಕು ರಾಜಸವೆಂಬುದಾಗಿ. ಆಮಂತ್ರಣ ಕೊಟ್ಟಂತೆ ಎಲ್ಲರಿಗೂ ಒಂದೇ ರೀತಿಯಾಗಿ ಯೋಗ್ಯತೆ ನೋಡದೆ. ಇಂಥ ಬುದ್ಧಿಯನ್ನು ರಾಜಸ ಬುದ್ಧಿ ಎಂದು ಚೆನ್ನಾಗಿ ತಿಳಿಯಬೇಕು. ಯೋಗ್ಯತೆ ನೋಡದೆ ಎಲ್ಲರಿಗೂ ಒಂದೇ ರೀತಿಯಾಗಿ ಆಮಂತ್ರಣ ಕೊಟ್ಟಂತೆ ಈ ಬುದ್ಧಿಯ ಲಕ್ಷಣವಿರುವುದು. ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ. ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿಸ್ಸಾ ಪಾರ್ಥತಾಮಸಿ. ಹೇ ಪಾರ್ಥ, ತಮೋಗುಣದಿಂದ ಆಚ್ಛಾದಿತವಾದ ಬುದ್ಧಿಯು ಅಧರ್ಮವನ್ನು ಧರ್ಮವೆಂದು ತಿಳಿಯುತ್ತದೆ ಹಾಗೂ ಎಲ್ಲ ಅರ್ಥವನ್ನು ವಿಪರೀತವೆಂದು ಭಾವಿಸುತ್ತದೆ. ಇದು ತಾಮಸ ಬುದ್ಧಿಯಾಗಿರುತ್ತದೆ. ಅಣೆ ರಾಜಾಜಿಯ ವಾಟಾ ಜಾಯೇ ತೇ ಚೋರಾಸಿ ಆಡವ ಹೋಯೇ. ಕಾ ರಾಕ್ಷಸ ದಿವೋ ಪಾಹೆ ರಾತಿ ಹೋನಿ. ರಾಜನು ಹೋದ ದಾರಿಯು ಕಳ್ಳನಿಗಾಗುವುದು ಅಡ್ಡ ದಾರಿಯು. ರಾಕ್ಷಸರಿಗೆ ಹಗಲಿನಲ್ಲಿಯೂ ರಾತ್ರಿ ಅನಿಸುವುದು. ರಾಜನು ಹೋದ ದಾರಿಯು ಕಳ್ಳನಿಗೆ ಅಡ್ಡದಾರಿಯಾಗಿರುವುದು. ರಾಕ್ಷಸರಿಗೆ ಹಗಲಿನಲ್ಲಿಯೂ ರಾತ್ರಿ ಅನಿಸುವುದು. ನಾನಾ ನಿಧಾನತಿ ನಿದೈವ ಹೋಯೇ ಕೋಳಸಯಾತ ಉಡವ. ಪೈ ಅಸತೆ ಆಪಣ ಪೇ ದೇ ಜೀವ ನಾಹಿ ಜಾಲೆ. ಅಥವಾ ಹೂಳಿಟ್ಟ ಧನವೇ ಭಾಗ್ಯಹೀನನಿಗೆ ಇದ್ದಲಿಯ ರಾಶಿಯಾಗುವುದವನಿಗೆ. ದ್ರವ್ಯವಿದ್ದು ಅವನ ಉಪಜೀವಿಕೆಗೆ ಪ್ರಯೋಜನವಿಲ್ಲ. ಅಥವಾ ಭಾಗ್ಯಹೀನನಿಗೆ ಹೂಳಿಟ್ಟ ಧನವೇ
ಇದ್ದಲಿಯ ರಾಶಿಯಾಗುವುದು. ಅವನ ಹತ್ತಿರ ಪರ್ಯಾಪ್ತ ಧನವಿದ್ದರೂ ಅದು ಅವನ ಉಪಜೀವಿಕೆಗೆ ಪ್ರಯೋಜನವಾಗುವುದಿಲ್ಲ. ತೈಸೆ ಧರ್ಮಜಾತ ತಿತುಕೆ ಜೇ ಬುದ್ಧಿಸಿ ಪಾತಕೆ ಸಾತತೆ ಲಟಿಕೆ ಐಸೇ ಚಿಬುझे. ಅದರಂತೆ ಧರ್ಮ ಸಮುದಾಯವೆಲ್ಲವೂ ಆ ಬುದ್ಧಿಗೆ ಪಾಪಗಳಾಗಿರುವವು. ಅವೆಲ್ಲವೂ ನಿಜವಾಗಿ ವ್ಯರ್ಥವೇ ಅನಿಸುವವು. ಅದರಂತೆ ಧರ್ಮ ಸಮುದಾಯವೆಲ್ಲವೂ ಆ ಬುದ್ಧಿಗೆ ಪಾಪಗಳಾಗಿರುವವು. ಅವೆಲ್ಲವೂ ನಿಜವಾಗಿ ವ್ಯರ್ಥವೇ ಅನಿಸುವವು. ते आघवेची अर्थ करू निघाली अनर्थ. गुणते ते ವ್ಯವಸ್ಥಿತ ದೋಷಚಿಮಾನ್ನಿ. ಅವೆಲ್ಲವುಗಳ ಅರ್ಥ ಮಾಡಿಬಿಡುವನು ಅನರ್ಥ. ಗುಣಗಳೆಲ್ಲವನ್ನೂ ವ್ಯವಸ್ಥಿತ ದೋಷವೆಂದೇ ತಿಳಿಯುವನು. ಅವನು ಅವೆಲ್ಲವುಗಳ ಅರ್ಥವನ್ನು ಅನರ್ಥವೆಂದೇ ಮಾಡಿಬಿಡುವನು. ಅದೇ ರೀತಿ ಎಲ್ಲ ಗುಣಗಳನ್ನು ವ್ಯವಸ್ಥಿತವಾಗಿ ದೋಷವೆಂದೇ ತಿಳಿಯುವನು. ಕಿಂಬಹುನಾ ಶ್ರುತಿದಾತೆ ಅಧಿಷ್ಠೂನಿ ಕೇಲೆ ಸರತೆ ತೇ ತುಲೇಹಿ ಉಪರತೆ ಜಾಣೆ ಜೇ ಬುದ್ಧಿ. ಹೆಚ್ಚೇನು ಶ್ರುತಿಗಳಿಗೆ ಸಮ್ಮತವಾದ ಸಂಗತಿಗಳಿಗೆ ಉದಾಸೀನತೆ ತೋರುವುದೋ ಅವುಗಳಿಗೆ ಯಾವ ಬುದ್ಧಿಯೂ. ಹೆಚ್ಚೇನು ಹೇಳುವುದು? ಶ್ರುತಿಗಳಿಗೆ ಸಮ್ಮತವಾದ ಸಂಗತಿಗಳಿಗೆ ಯಾವ ಬುದ್ಧಿಯು ಉದಾಸೀನತೆ ತೋರುವುದು? ತೇ ಕೋಣಾತೆ ಹೀನ ಪುಸತ ತಾಮಸಿ ದಾಣಾವಿ ಪಂಡುಸುತ. ರಾತ್ರಿ ಕಾಯ ಧರ್ಮಾರ್ಥ ಸಾಚಕರಾವಿ. ಅದಕ್ಕಾಗಿ ಕೇಳದೆ ಯಾರನ್ನೂ ಅರ್ಜುನ ತಾಮಸವನ್ನಬೇಕದನ್ನು. ಧರ್ಮಾರ್ಥಗಳಿಗೆ ರಾತ್ರಿಯಂತೆ ಅಭಾವವಾದದ್ದನ್ನು ಏನು ಮಾಡುವುದು? ಹೇ ಅರ್ಜುನ, ಅದಕ್ಕಾಗಿ ಯಾರನ್ನೂ ಕೇಳದೆ ತಾಮಸವೆನ್ನಬೇಕು. ಧರ್ಮಾರ್ಥಗಳಿಗೆ ರಾತ್ರಿಯಂತೆ ಅಭಾವವಾದದ್ದನ್ನು ಏನು ಮಾಡುವುದು? ಏವಂ ಬುದ್ಧೀಚೆ ಭೇದ ತೀನ್ಹಿ ತುಜ ವಿಷದ ಕಾಂಗಿತಲೆ ಸ್ವಬೋಧ ಕುಮುದ ಚಂದ್ರ. ಹೀಗೆ ಬುದ್ಧಿಯ ಭೇದ ಮೂರೂ ನಿನಗೆ ವಿಷದ ಗೊಳಿಸಿ ಹೇಳಿರುವೆ ಸ್ವಬೋಧ ಕುಮುದ ಚಂದ್ರ. ಹೇ ಸ್ವಬೋಧ ಕುಮುದ ಚಂದ್ರ, ಅರ್ಥಾತ್ ಆತ್ಮಜ್ಞಾನವೆಂಬ ಕುಮುದನಿಗೆ ಚಂದ್ರನಂತಿರುವ ಹೇ ಅರ್ಜುನ, ಈ ರೀತಿಯಾಗಿ ನಾನು ನಿನಗೆ ಮೂರೂ ಪ್ರಕಾರದ ಬುದ್ಧಿಯನ್ನು ಕುರಿತು ವಿಷದಗೊಳಿಸಿ ಹೇಳಿರುವೆನು. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.